ಚಳುವಳಿಯ ಮೂಲಕ ಜೋಳ ನೀಡಿದ ರೈತರ ಖಾತೆಗೆ ಹಣವನ್ನು ಜಮಾ ಮಾಡಿ ಅಮೀನ್ ಪಾಷಾ ದಿದ್ದಿಗೆ. ಮಾನ್ವಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಾನ್ವಿ ಮತ್ತು ಸಿರವಾರ ತಾಲೂಕಿನ ಸಮಿತಿ ವತಿಯಿಂದ ಬಾರ್ಕೋಲ್ ಚಳುವಳಿ ಹಮ್ಮಿಕೊಂಡು ಮುಖ್ಯಮಂತ್ರಿಗಳಿಗೆ ಉಪತಹಸೀಲ್ದಾರ್ ವೀರಪ್ಪಣ್ಣ ಅವರ ಮೂಲಕ ಮನವಿ ಸಲ್ಲಿಸಿ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಿಗಿ ಮಾತನಾಡಿ, ಮಾನ್ವಿ ತಾಲೂಕಿನ ರೈತರು ಜೋಳವನ್ನು ಖರೀದಿ ಕೇಂದ್ರಗಳಿಗೆ ಮಾರಾಟ ಮಾಡಿ 4 ತಿಂಗಳು ಕಳೆದರೂ ಕೂಡ ರೈತರ ಖಾತೆಗಳಿಗೆ ಇನ್ನೂ ಹಣ ಜಮಾ ಆಗಿಲ್ಲ. ಅದರಿಂದ ಕೂಡಲೇ ಸಕಾಲಕ್ಕೆ ಮುಂಗಾರು ಮಳೆಯಾಗದೆ ರೈತರು ಬಿತ್ತನೆ ಮಾಡಿದ ಹತ್ತಿ, ತೊಗರಿ, ಭತ್ತ, ಸೂರ್ಯಪಾನ, ಸಜ್ಜೆ ಸೇರಿದಂತೆ ಇತರೆ ಎಲ್ಲ ಬೆಳೆಗಳು ಹಾಳಾಗಿದ್ದು ಕೂಡಲೇ ರೈತರಿಗೆ ಎಕರೆಗೆ 40,000 ಬೆಳೆ ನಷ್ಟ ಪರಿಹಾರ ನೀಡಬೇಕು ಹಾಗೂ ರೈತರ ರಾಷ್ಟ್ರೀಕೃತ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿರುವ ಸಾಲವನ್ನು ಮನ್ನಾ ಮಾಡಬೇಕು. ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ವಿಮಾ ಪಾವತಿಸಿದ ಎಲ್ಲ ರೈತರ ಖಾತೆಗೆ ವಿಮೆ ಪರಿಹಾರ ಜಮಾ ಮಾಡಬೇಕು. ತುಂಗಭದ್ರಾ ಜಲಾಶಯದಲ್ಲಿ ಉತ್ತಮ ಒಳಹರಿವು ಇರುವುದರಿಂದ ಕೂಡಲೇ ತುಂಗಭದ್ರಾ ಜಲಾಶಯದಿಂದ ಕಾಲುವೆಗಳಿಗೆ ನದಿಗೆ ನೀರು ಹರಿಸುವ ಮೂಲಕ ರೈತರ ಬೆಳೆಗಳಿಗೆ ಅನುಕೂಲ ಮಾಡಿಕೊಡಬೇಕು. ಗ್ರಾಮೀಣ ಭಾಗದ ರೈತರ ಕೂಲಿ ಕಾರ್ಮಿಕರಿಗೆ ತಮ್ಮ ಗ್ರಾಮಗಳಲ್ಲಿ ಬಿವಿಜಿ ರಾಮ್ಜಿ ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿಗಳಿಂದ ಕೂಲಿ ಕೆಲಸ ನೀಡುವ ಮೂಲಕ ಜನರು ವಲಸೆ ಹೋಗುವುದನ್ನು ತಡೆಯಬೇಕು. ರೈತ ವೀರೇಶಪ್ಪ ಹಿರೇಕೊಟ್ಟೆಕಲ್ ನರೇಗಾ ಯೋಜನೆ ಅಡಿಯಲ್ಲಿ ದನದ ಶೆಡ್ ನಿರ್ಮಿಸಿಕೊಂಡಿದ್ದರೂ ಕೂಡ ಇದುವರೆಗೂ ಹಣ ಬಿಡುಗಡೆ ಮಾಡದೇ ಇರುವ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು. ಪಟ್ಟಣದ ವಾಲ್ಮೀಕಿ ವೃತ್ತದಿಂದ ಬಸವ ವೃತ್ತ ಮೂಲಕ ತಹಸೀಲ್ ಕಚೇರಿಯವರೆಗೂ ನೂರಾರು ರೈತರು ಬಾರ್ಕೋಲ್ಗಳನ್ನು ಹಿಡಿದು ಬಾರ್ಕೋಲ್ ಚಳುವಳಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಹಾಗೂ ಮಾನವರ ಮುಖಾಂತರ ಮನವಿ ಪತ್ರ ವಿಷಯ ಮಾನ್ವಿ ಪಟ್ಟಣದ ವಾಲ್ಮೀಕಿ ವೃತ್ತದಿಂದ ಬಸವ ವೃತ್ತ ಮಾರ್ಗವಾಗಿ ತಹಸೀಲ್ ಕಚೇರಿಯವರೆಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬಾರ್ಕೋಲ್ ಚಳವಳಿ ಮುಖಾಂತರ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಲು ಕುರಿತು ಈ ಮೇಲೊತ್ತುವರಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸಮಿತಿ ಅಧ್ಯಕ್ಷರಾದ ವಯ ಪುಟ್ಟಣ್ಣವರು ಇವರ ಮನವಿ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡು ಮನವಿ ಮಾಡುವುದೇನೆಂದರೆ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಕಳೆದ 4 ತಿಂಗಳ ಹಿಂದೆ ಜೋಳ ಖರೀದಿ ಕೇಂದ್ರಕ್ಕೆ ಜೋಳ ಹಾಕಿರುವ ರೈತರಿಗೆ ಇಂದಿಗೂ ಹಣ ಪಾವತಿ ಮಾಡಿರುವುದಿಲ್ಲ. ಕೂಡಲೇ ರೈತರು ಮಾರಾಟ ಮಾಡಿದ ರೈತರ ಖಾತೆಗೆ ಕೂಡಲೇ ಹಣ ಜಮಾ ಮಾಡಬೇಕು. ಈ ಸಾಲಿನಲ್ಲಿ ನಾಟಿ ಮಾಡಿರುವ ಹತ್ತಿ, ತೊಗರಿ, ಭತ್ತ, ಸೂರ್ಯಪಾನ, ಸಜ್ಜೆ ಸೇರಿದಂತೆ ಇತರೆ ಎಲ್ಲ ಬೆಳೆಗಳು ಮಳೆ ಕೊರತೆಯಿಂದ ಬೆಳೆಗಳು ಸಂಪೂರ್ಣವಾಗಿ ನಷ್ಟವಾಗುತ್ತವೆ. ಆದ್ದರಿಂದ ಈ ಕಾಣಿಸಿದ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಮನವಿ ಸಲ್ಲಿಸುತ್ತಿದ್ದೇವೆ. ಬೇಡಿಕೆಗಳು ಮೊದಲನೇದಾಗಿ ಸಂಕಷ್ಟದಲ್ಲಿರುವ ರೈತರ ಪ್ರತಿ ಎಕರೆಗೆ 40,000 ರೂಪಾಯಿ ನಷ್ಟ ಪರಿಹಾರ ಘೋಷಣೆ ಮಾಡಬೇಕು. ಎರಡನೇದಾಗಿ ಸಂಕಷ್ಟದಲ್ಲಿರುವ ರೈತರ ಖಾತೆಗೆ ಎಲ್ಲ ರಾಷ್ಟ್ರೀಕೃತ ಮತ್ತು ಸಹಕಾರಿ ಬ್ಯಾಂಕುಗಳಲ್ಲಿರುವ ಸಾಲ ಮನ್ನಾವನ್ನು ಮಾಡಬೇಕು. ಮೂರನೇದಾಗಿ ಈ ಸಾಲಿನಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ವಿಮಾ ಪಾವತಿಸಿದ ಎಲ್ಲ ರೈತರ ಖಾತೆಗೆ ತಕ್ಷಣವೇ ವಿಮೆ ಹಣ ಪಾವತಿಸಬೇಕು. ಈಗಾಗಲೇ ಬಿತ್ತನೆ ಮಾಡಿದ ರೈತರ ಜಮೀನುಗಳಿಗೆ ತುಂಗಭದ್ರಾ ನದಿಯಿಂದ ನೀರು ಹರಿಸಿ ರೈತರ ಬೆಳೆಗಳಿಗೆ ಅನುಕೂಲ ಮಾಡಿಕೊಡಬೇಕು. 5ನೇದು, ಈಗಾಗಲೇ ಜೋಳ ಖರೀದಿ ಕೇಂದ್ರಗಳಿಂದ ಜೋಳ ಖರೀದಿಸಿರುವ ರೈತರ ಖಾತೆಗೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕು. 6ನೇದಾಗಿ ವಿಬಿಜಿ ರಾಮ್ಜಿ ಕೂಲಿ ಕಾರ್ಮಿಕ ಯೋಜನೆಯಲ್ಲಿ ಉದ್ಯೋಗ ಇಲ್ಲದಂತಾಗಿ ಜನಸಾಮಾನ್ಯರು ಬೆಂಗಳೂರು ಪುಣೆಗೆ ಗುಳೆ ಹೋಗುವುದನ್ನು ತಡೆ ಹಿಡಿದು ಉದ್ಯೋಗ ನೀಡಬೇಕು. ಆದ ಕಾರಣ ದಯಾಳುಗಳು ಈ ಮನವಿಯನ್ನು ಸ್ವೀಕರಿಸಿ ಮೇಲುಸ್ತುವರಿದ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಈ ಮನವಿಯ ಮೂಲಕ ಸರ್ಕಾರಕ್ಕೆ ಒತ್ತಿಸುತ್ತೇವೆ. ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಗೌರವಾಧ್ಯಕ್ಷರಾದ ಅಮರೇಶ ಗೌಡ ಚಾಗಬಾವಿ, ಜಿಲ್ಲಾಧ್ಯಕ್ಷರಾದ ಕೆವೈ ಬಸವರಾಜ್ ನಾಯಕ್, ಅಂಬಣ್ಣ ನಾಯಕ್ ಗುಜ್ಜಳ, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಬೆಂಗಳೂರು ಜಿಲ್ಲೆ ಆಂಜನೇಯ ನಾಯಕ ನಿರ್ಮಾನ್ವಿ, ಜಿಲ್ಲಾ ಉಪಾಧ್ಯಕ್ಷರಾದ ಊರುಕುಂದ ನಾಯಕ, ತಾಲೂಕಿನ ಸಮಿತಿ ಅಧ್ಯಕ್ಷ ಹೊಳೆಪ್ಪ ಉಟ್ಕನೂರ್, ವೀರೇಶ ನಾಯಕ್, ಬುಡ್ಡಪ್ಪ ನಾಯಕ್ ಸೇರಿದಂತೆ ರಜಪೂತ್, ಜಯರಾಜ್ ಕುಡ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆಂಜನೇಯ ನಸ್ಲಾಪುರೆ, ಭಾರತ ವೈಭವ ನ್ಯೂಸ್, ಮಾನ್ವಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.